ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ದಸರಾ ಪ್ರಯುಕ್ತ ದೇವನಹಳ್ಳಿ ಪಟ್ಟಣದ ಚೌಡೇಶ್ವರಿ ದೇವಾಲಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಭಾಗಿಯಾಗಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ಚೌಡೇಶ್ವರಿ ದರ್ಶನ ಪಡೆದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರಿ ನೋಡಿ ಅದ ಸರ್ ಈ ಕಡೆ ಕರೀ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಈ ದಸರಾದಲ್ಲಿ ಅವರು ಪ್ರೋಗ್ರಾಮ್ ಪ್ರತಿ ವರ್ಷ ಇಟ್ಕೋತಾ ಇದ್ದಾರೆ. ಈ ದಿನನೂ ಕೂಡ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು. ಈ ದಿನ ವಿಶೇಷ ದಿನ. ಇವತ್ತು ಸರಸ್ವತಿ ಮೂಲ ನಕ್ಷತ್ರ, ಆಕೆಯ ಜನ್ಮದಿನ ಕೂಡ ಹೌದು. ಆ ಕಾರಣಕ್ಕೋಸ್ಕರ ಜಿಲ್ಲೆಯಾದ್ಯಂತ ದಸರಾದ ಪೂಜೆಗಳೆಲ್ಲವೂ ಕೂಡ ನಡೀತಾ ಇದೆ. ನಮ್ಮ ಗಂಗಾಧರ್ ಅಂತ ರಿಟೈರ್ಡ್ ತಹಸೀಲ್ದಾರ್ ಇದ್ದರು, ಅವರೇ ಕೂಡ ಇಲ್ಲಿ ಒನ್ ಆಫ್ ದಿ ಟ್ರಸ್ಟಿ ಕೂಡ ಇದ್ದಾರೆ. ಅವರು ಈ ದಿನ ನನಗೆ ಪೂಜೆಗೆ ಕರೆದಿದ್ರು. ಮಕ್ಕಳು ದೇವನಹಳ್ಳಿ ಟೌನಿನ ಮಕ್ಕಳು ಕೂಡ ಇವತ್ತು ಭಾಗವಹಿಸಿದರು ಅಕ್ಷರಾಭ್ಯಾಸ ಮಾಡೋದಕ್ಕೋಸ್ಕರ. ಆ ಕಾರಣದಿಂದ ಇವತ್ತು ಒಳ್ಳೆಯ ಪೂಜೆಯಲ್ಲಿ ಕೂಡ ಭಾಗವಹಿಸುವಂಥ ಒಂದು ಪುಣ್ಯದ ದಿನ ಕೂಡ ನನಗೂ ಕೂಡ ಒದಗಿ ಬಂದಿದೆ. ಒಳ್ಳೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಭಕ್ತಾದಿಗಳೆಲ್ಲವೂ ಕೂಡ ಆಗಮಿಸಿ ಚೆನ್ನಾಗಿ ಪೂಜೆ ಕೈಂಕರ್ಯಗಳೆಲ್ಲ ಕೂಡ ನಡೆದಿದೆ. ಆ ಭಗವಂತ ಇವ್ರಿಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದೇ ರೀತಿ ಸುಭಿಕ್ಷವಾಗಿರಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ. ಮತ್ತೆ ನಿಮ್ಗೆ ಹೇಗೆ ಅನ್ಸ ಮಕ್ಕಳಿಗೆ ಎಲ್ಲರಿಗೂ ಕೈಯಾರೆ ಅಕ್ಷರಾಭ್ಯಾಸ ಮಾಡಿಸಿದಂತ ಯಾವ ರೀತಿ ಅನ್ಸ? ಅದು ಒಂದು ರೀತಿ ಒಳ್ಳೆಯ ಅನುಭವ ಕೂಡ. ಅದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕೂಡ ಎಲ್ಲರೂ ಕೂಡ ಸರಸ್ವತಿ ಸನ್ನಿಧಾನಕ್ಕೆ ಕರೆಸಿ ಅವೆಲ್ಲ ಕೂಡ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಗಂಗಾಧರ್ ಅವರು ಮತ್ತು ಎಲ್ಲ ಟ್ರಸ್ಟಿಗಳು ಒಟ್ಟುಗೂಡಿ ತುಂಬ ದೂರದಕ್ಕೆ ಪ್ರಯಾಣ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆಲ್ಲ ಕೂಡ ಇದೇ ಗ್ರಾಮದಲ್ಲೇ ನಾವು ಮಾಡ್ತಿರೋದು ಕೂಡ ಒಂದು ಒಳ್ಳೆ ಹೊಸ ಅನುಭವ, ತುಂಬ ಚೆನ್ನಾಗಿತ್ತು. ಇವತ್ತಿನ ವಿಶೇಷತೆ ಏನಿದೆ? ಸರ್ವಶಕ್ತಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಈ ದಿನ ಸರಸ್ವತಿ ಪೂಜೆ, ಅಂದರೆ ಸರಸ್ವತಿ ಹುಟ್ಟಿರ್ತಕ್ಕಂಥ ದಿನ. ಹಾಗಾಗಿ ಸರಸ್ವತಿ ಪೂಜೆ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವಸಂತ್ ಬಾಬು ಅವರ ಸಮಸ್ತ ಕುಟುಂಬದವರು ನಾವು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 8 ದಿವಸ ಕಳೆದಿದೆ. 8ನೇ ದಿವಸ ಇವತ್ತು ಆನಂದವಾಗಿ ಪೂಜೆಗಳು ನಡೀತಾ ಇದ್ದಾವೆ. ದೇವಸ್ಥಾನ ಅಂದರೆ ದಿವಸಕ್ಕೆ ಪ್ರತಿ ದಿವಸ ಕಮ್ಮಿ ಅಂದರೆ 3,000 ರಿಂದ 4,000 ಜನ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ದೇವನಹಳ್ಳಿಯ ಒಂಥರ ಪುಣ್ಯ ಅಂತ ಅನಿಸ್ಬೇಕಾಗುತ್ತೆ. ಆ ತಾಯಿ ನಿಜವಾಗ್ಲೂ ಶಕ್ತಿ ಇದೆ. ಆ ಶಕ್ತಿ ಮೂಲಕ ಜನ ಬರ್ತಾರೆ, ಭಕ್ತಿಯಿಂದ ಬರ್ತಾರೆ, ಬರೀ ಕೂಡ ಬರ್ತಾ ಇದ್ದಾರೆ. ಆ ತಾಯಿ ಸನ್ನಿಧಾನಕ್ಕೆ ಬಂದು ಹರಕೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ತಾಯಿ ಹರಕೆಗಳನ್ನು ಈಡೇರಿಸ್ತಾ ಇದೆ. ಆ ಈಡೇರಿಸ್ತಾ ಇರ್ತಕ್ಕಂಥದ್ದು ಕೂಡ ಅವರು